ಈಗ ಮತ್ತೆ ಉತ್ತರ ಕರ್ನಾಟಕದ ಒಂದು ಪ್ರತ್ಯೇಕ ರಾಜ್ಯ ಬೇಕು ಅಂತ ಹೇಳಿ ಕೂಗು ಜೋರಾಗಿ ಕೇಳಿ ಬರ್ತಾ ಇದೆ. ಉತ್ತರ ಕರ್ನಾಟಕ ಭಾಗಕ್ಕೆ ಅನ್ಯಾಯ ಆಗ್ತಾ ಇದೆ, ತಾರತಮ್ಯ ಆಗ್ತಾ ಇದೆ. ಹೀಗಾಗಿ ನಮಗೆ ಪ್ರತ್ಯೇಕ ರಾಜ್ಯ ಬೇಕೇ ಬೇಕು ಅಂತ ಹೇಳಿ ಉತ್ತರ ಕರ್ನಾಟಕದ ಬಗ್ಗೆ ಹಿಂದೆ ಕೂಡ ಮಾತು ಕೇಳಿ ಬರ್ತಾ ಇತ್ತು. ಒತ್ತಡ ಜಾಸ್ತಿ ಇತ್ತು, ಆದರೆ ಮಧ್ಯದಲ್ಲಿ ಅದು ಸುಮ್ಮನಾಗಿತ್ತು. ಈಗ ಮತ್ತೆ ಅದೇ ಕೂಗು ಕೇಳಿ ಬರ್ತಾ ಇದೆ. ಬೆಳಗಾವಿಯ ಅಧಿವೇಶನದಲ್ಲಿಯೂ ಕೂಡ ಈ ಮಾತು ಕೇಳಿ ಬಂದಿದೆ. ಈಗ ಕೂಡ ನಾವು ಸಭೆಯನ್ನು ಕರಿತೀವಿ, ಪ್ರತ್ಯೇಕವಾದಂತಹ ಒಂದು ಸಭೆಯನ್ನು ಕರಿತೀವಿ, ಉತ್ತರ ಕರ್ನಾಟಕದ ಶಾಸಕರು ಯಾರಿದ್ದಾರೆ ಅವರ ಒಂದು ಅಭಿಪ್ರಾಯವನ್ನು ಸಂಗ್ರಹಿಸ್ತೀವಿ ಅಂತ ಹೇಳಿ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಇದರ ಬಗ್ಗೆ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೆ ಉತ್ತರ ಕರ್ನಾಟಕವನ್ನು ಕಡೆಗಣಿಸಲಾಗ್ತಾ ಇದೆ. ಉತ್ತರ ಕರ್ನಾಟಕದಲ್ಲಿ ಯಾವುದೇ ಅಭಿವೃದ್ಧಿಯ ಕೆಲಸಗಳು ಆಗ್ತಾ ಇಲ್ಲ. ಹೀಗಾಗಿ ಪ್ರತ್ಯೇಕ ರಾಜ್ಯದ ಒಂದು ಅಗತ್ಯ ಇದೆ ಅಂತ ಹೇಳಿ ರಾಜು ಕಾಗೆ ಮತ್ತೆ ಪದೇ ಹೇಳ್ತಾ ಇದ್ದಾರೆ. ಉಮೇಶ್ ಕತ್ತಿಯ ನಂತರದಲ್ಲಿ ಮೌನವಾಗಿದ್ದ ಈ ಬೇಡಿಕೆ ಈಗ ಮತ್ತೆ ಚಿಗುರ್ತಾ ಇದೆ. ರಾಜು ಕಾಗೆ ಅವರ ಮೂಲಕ ಈ ಬೇಡಿಕೆ ಈಗ ಮತ್ತೆ ಚಾಲ್ತಿಗೆ ಬರ್ತಾ ಇದೆ. ಕೆಲವು ಶಾಸಕರು ಮತ್ತು ಕನ್ನಡ ಪರ ಹೋರಾಟಗಾರರು, ಸಂಘಟನೆಗಳು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಆದರೂ ಕೂಡ ನನ್ನ ಅಭಿಪ್ರಾಯ ಇದೆ, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ, ಇದು ನನ್ನ ಹಕ್ಕು ಕೂಡ, ನಾನು ಕೇಳ್ತೀನಿ ಹೀಗಂತ ಹೇಳಿ ರಾಜು ಕಾಗೆ ಹೇಳ್ತಾ ಇದ್ದಾರೆ. ಮತ್ತೆ ನಮಗೆ ಪ್ರತ್ಯೇಕವಾಗಿ ಉತ್ತರ ಕರ್ನಾಟಕದ ಒಂದು ರಾಜ್ಯ ಬೇಕಾಗಿದೆ. ಯಾಕಂತಂದ್ರೆ ಉತ್ತರ ಕರ್ನಾಟಕಕ್ಕೆ ತಾರತಮ್ಯ ಮಾಡಲಾಗ್ತಾ ಇದೆ, ಅಭಿವೃದ್ಧಿ ಕಾಮಗಾರಿಯ ಕೆಲಸಗಳು ಆಗ್ತಾ ಇಲ್ಲ, ಅನುದಾನವನ್ನು ಕೊಡುವಂತಹ ವಿಚಾರದಲ್ಲಿ ತಾರತಮ್ಯ ಆಗ್ತಾ ಇದೆ. ಇಷ್ಟೆಲ್ಲವನ್ನು ಆಗ್ತಾ ಇದ್ರೂ ಕೂಡ ಮಲತಾಯಿಯ ಒಂದು ಧೋರಣೆಯನ್ನು ತೋರಿಸ್ತಾ ಇದ್ರು ಕೂಡ ನಾವು ಯಾಕೆ ಸುಮ್ಮನೆ ಇರಬೇಕು? ನಮಗೆ ಪ್ರತ್ಯೇಕ ರಾಜ್ಯ ಬೇಕೇ ಬೇಕು, ನಮ್ಮ ರಾಜ್ಯವನ್ನು ನಾವು ನೋಡಿಕೊಳ್ತೀವಿ ಅಂತ ಹೇಳಿ ರಾಜು ಕಾಗೆ ಹೇಳ್ತಾ ಇದ್ದಾರೆ. ಸದನದಲ್ಲಿನೇ ಇದು ವಿಚಾರವನ್ನು ಪ್ರಸ್ತಾಪ ಮಾಡಿರುವಂಥದ್ದು. ರಾಜು ಕಾಗೆ ಅವರು ಬೇರೆ ಅವರು ಸುಮ್ಮನೆ ಇದ್ರು ಕೂಡ ನಾನು ಸುಮ್ಮನೆ ಇರೋದಿಲ್ಲ, ಇದು ನನ್ನ ಹಕ್ಕಿದೆ, ನನ್ನ ಅಭಿಪ್ರಾಯ ಇದೆ, ನಾನು ಕೇಳ್ತೀನಿ, ಅದರಲ್ಲೇನು ತಪ್ಪಿದೆ? ನಾನು ಕೇಳ್ತಾ ಇರುವಂತಹ ಉದ್ದೇಶ ಏನು? ನನ್ನ ಲಾಭಕ್ಕಾಗಲ್ಲ, ನನ್ನ ರಾಜಕೀಯ ಲಾಭಕ್ಕಾಗಲ್ಲ. ನಾನು ಕೇಳ್ತಾ ಇರುವಂಥದ್ದು ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳಿಗೆ, ಆ ಜಿಲ್ಲೆಯಲ್ಲಿರುವಂತಹ ಜನರಿಗೆ, ಹಳ್ಳಿಯ ಜನರಿಗೂ ಕೂಡ ಎಲ್ಲೋ ಒಂದು ಕಡೆ ಮೋಸ ಆಗ್ತಾ ಇದೆ, ತಾರತಮ್ಯ ಆಗ್ತಾ ಇದೆ, ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ, ಎಲ್ಲವೂ ಕೂಡ ಕುಂಠಿತವಾಗ್ತಾ ಇವೆ. ಘೋಷಣೆ ಮಾಡ್ತಾರೆ, ಆದರೆ ಯಾವುದು ಕೂಡ ಕಾರ್ಯರೂಪಕ್ಕೆ ಬರೋದಿಲ್ಲ. ಶುರು ಮಾಡ್ತಾರೆ, ಆದರೆ ಎಲ್ಲವೂ ಕೂಡ ಅರ್ಧಕ್ಕೆ ನಿಂತು ಬಿಡುತ್ತೆ. ಯಾರು ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡೋದಿಲ್ಲ. ಅಭಿವೃದ್ಧಿ ಕೆಲಸಗಳಿಗಾಗಿ ಸ್ವಲ್ಪ ಹೆಚ್ಚಿನದಾಗಿ ದುಡ್ಡನ್ನು ಕೊಡಿ ಸ್ವಾಮಿ ಅಂತ ಸರ್ಕಾರದನ್ನು ಕೇಳಿದರೆ ನಮ್ಮನ್ನು ಭಿಕ್ಷುಕರ ರೀತಿಯಾಗಿ ನೋಡ್ತಾರೆ. ಅನುದಾನ ಬಿಡುಗಡೆ ಮಾಡೋದ್ರಲ್ಲಿ ಕೂಡ ತಾರತಮ್ಯ ಮಾಡ್ತಾರೆ. ನಿಮಗೆ ಜಾಸ್ತಿ ಕೊಟ್ಟರೆ ಬೇರೆಯವರು ಕೇಳ್ತಾರೆ, ಕೊಡಲ್ಲ ಅಂತ ಖಂಡಿತವಾಗಿ ಹೇಳ್ತಾರೆ. ಹಾಗಾದರೆ ನಾವು ಹೆಂಗೆ ಅಭಿವೃದ್ಧಿ ಕೆಲಸವನ್ನು ಮಾಡಬೇಕು? ಇದೆಲ್ಲ ರಾಮಾಯಣ ಬೇಡವೇ ಬೇಡ, ನಮಗೆ ಪ್ರತ್ಯೇಕ ರಾಜ್ಯವನ್ನು ಕೊಟ್ಟು ಬಿಡಿ ಅಂತ ಹೇಳಿ ರಾಜು ಕಾಗೆ ಕೇಳ್ತಾ ಇದ್ದಾರೆ. ಇದಕ್ಕಾಗಿ ನಾವು ಉತ್ತರ ಕರ್ನಾಟಕ ಭಾಗದ ಎಲ್ಲ ಒಂದು ಶಾಸಕರನ್ನ ಆ ಸಭೆಯನ್ನು ಕರಿತೀನಿ. ಆ ಸಭೆಯಲ್ಲಿ ಯಾರ್ಯಾರ ಅಭಿಪ್ರಾಯ ಏನಿದೆ ಅನ್ನೋದನ್ನು ತಿಳಿದುಕೊಳ್ತೀನಿ. ಆ ನಂತರ ಇದ್ರ ಬಗ್ಗೆ ನಾನು ಮಾತನಾಡ್ತೀನಿ ಮತ್ತೆ ಕೂಡ ಅಂತ ಹೇಳಿ ರಾಜು ಕಾಗೆ ಈಗ ಇದರ ಬಗ್ಗೆ ಸ್ಫೋಟಕ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಯಾಕೋ ಇವರು ಉತ್ತರ ಕರ್ನಾಟಕದ ಒಂದು ಪ್ರತ್ಯೇಕ ರಾಜ್ಯದ ಕೂಗಿನ ಬಗ್ಗೆ ಅದನ್ನು ಸುಮ್ಮನೆ ಬಿಡೋ ಥರ ಕಾಣ್ತಾ ಇಲ್ಲ, ಮುಂದುವರಿಸ್ತಾ ಇದ್ದಾರೆ. ಹೀಗಾಗಿ ಎಲ್ಲ ಒಂದು ಶಾಸಕರ ಸಭೆಯನ್ನು ಕರಿತೀನಿ. ಆ ಸಭೆಯನ್ನು ಕರೆದು ಅಭಿಪ್ರಾಯವನ್ನು ಸಂಗ್ರಹಿಸಿ ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ಮಾತನಾಡ್ತೀವಿ, ನಮಗೆ ಬೇಕೇ ಬೇಕು ಅನ್ನುವಂಥ ರೀತಿಯಲ್ಲಿ ರಾಜು ಕಾಗೆ ಕೇಳ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕಾರಣ ಏನು ಅಂತಂದ್ರೆ ತಾರತಮ್ಯ ಮಾಡ್ತಾ ಇದ್ದಾರೆ ಎನ್ನುವಂತಹ ವಿಚಾರ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.